ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್ ಆರ್ ಕಂಬಳಿ. ಸಂಸತ್ತಿನಲ್ಲಿ ಇತ್ತೀಚೆಗೆ ಮಾತನಾಡಿದ ಬಿಜೆಪಿ ಸಂಸದೆ ನಟಿ ಕಂಗನಾ ರನಾವತ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಒಬ್ಬ ಮಹಾನ್ ಸ್ತ್ರೀವಾದಿ ಅಂತ ಬಣ್ಣಿಸಿದ್ದಾರೆ. ಮಹಿಳಾ ಮೀಸಲಾತಿ ವಿಧೇಯಕ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ಉಲ್ಲೇಖಿಸಿ ಅವರು ಈ ಹೊಗಳಿಕೆಯ ಮಾತುಗಳನ್ನು ಆಡಿದ್ದಾರೆ. ಆದರೆ ಕಂಗನಾ ಅವರ ಈ ಹೇಳಿಕೆಯು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ तीव्र विरोध के कारणवाಗಿದೆ. में जो स्कल्पचर बने हैं और उन्हें जो है हमारे कल्चरल हेरिटेज का एम्बेसडर बनाया और प्रधानमंत्री जी इससे उनकी जो कल्चरल रूटेड जो प्रोग्रेसिवनेस है वो नजर आती है. आज भारत की बेटी ये मानती है कि प्रधानमंत्री जी से बड़ा कोई भी फेमिनिस्ट नहीं है. He is the only flag bearer of feminism और ये भारत की बेटियां जो है सदा उनकी आभारी रहेगी. जो उन्होंने भारत की महिला शक्ति में मातृशक्ति में विश्वास दिखाया है उसके लिए हम सदा आभारी रहेंगे. मैं अपनी पार्टी को बधाई देती हूं और साथ ही सब महिलाओं को धन्यवाद. ಕಳೆದ ಕೆಲವು ವರ್ಷಗಳಲ್ಲಿ ದೇಶದ ಮಹಿಳೆಯರು ಎದುರಿಸಿದ ಕಟು ವಾಸ್ತವಗಳನ್ನು ನೆಟ್ಟಿಗರು ಕಂಗನಾ ಅವರ ಮುಂದಿಡ್ತಿದ್ದಾರೆ. ಮೋದಿ ಅವರು ಮಹಾನ್ ಸ್ತ್ರೀವಾದಿಯಾಗಿದ್ದರೆ ಮಣಿಪುರದಲ್ಲಿ ನಡೆದ ಜನಾಂಗೀಯ ಸಂಘರ್ಷದ ವೇಳೆ ಇಬ್ಬರು ಮಹಿಳೆಯರನ್ನ ಬೆತ್ತಲೆ ಮೆರವಣಿಗೆ ಮಾಡಿ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ ದೃಶ್ಯಗಳು ದೇಶವನ್ನೇ ಬೆಚ್ಚಿ ಬೀಳಿಸಿದ್ವು. ಆ ಸಮಯದಲ್ಲಿ ಇಡೀ ವಿಶ್ವವೇ ಮಣಿಪುರದತ್ತ ನೋಡ್ತಿದ್ದಾಗ ಪ್ರಧಾನಿಯವರು ಸುದೀರ್ಘ ಕಾಲ ಮೌನ ತಾಳಿದರು. ಯಾಕೆ? ಈ ಪ್ರಶ್ನೆ ಪ್ರತಿಪಕ್ಷಗಳ ಮತ್ತು ಮಹಿಳಾ ಹೋರಾಟಗಾರರ ಪ್ರಶ್ನೆ ಅಲ್ಲ, ಜನಸಾಮಾನ್ಯರ ಪ್ರಶ್ನೆಯೂ ಕೂಡ ಆಗಿತ್ತು. ಮೋದಿ ಅವರು ಮಹಾನ್ ಸ್ತ್ರೀವಾದಿಯಾಗಿದ್ದರೆ ಮಣಿಪುರದ ಆ ಹೆಣ್ಣು ಮಕ್ಕಳ ಆರ್ತನಾದ ಅವರಿಗೆ ಕೇಳಿಸ್ಲಿಲ್ವೇ ಅಂತ ಸಾರ್ವಜನಿಕರು ತರಾಟೆಗೆ ಈಗ ತೆಗೆದುಕೊಂಡಿದ್ದಾರೆ. ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ತಂದುಕೊಟ್ಟ ವಿನೇಶ್ ಫೊಗಾಟ್, ಸಾಕ್ಷಿ ಮಲ್ಲಿಕ್ ಸೇರಿದಂತೆ ಹಲವು ಕುಸ್ತಿಪಟುಗಳು ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿ ದೆಹಲಿಯ ರಸ್ತೆಯಲ್ಲಿ ತಿಂಗಳುಗಟ್ಟಲೆ ಪ್ರತಿಭಟನೆಯನ್ನು ನಡೆಸಿದರು. ನ್ಯಾಯಕ್ಕಾಗಿ ಕಣ್ಣೀರಿಟ್ಟ ಆ ಮಹಿಳಾ ಕ್ರೀಡಾಪಟುಗಳನ್ನು ಭೇಟಿ ಮಾಡಲು ಅಥವಾ ಆರೋಪಿತ ಸಂಸದನ ವಿರುದ್ಧ ತಕ್ಷಣದ ಕಠಿಣ ಕ್ರಮ ಕೈಗೊಳ್ಳಲು ಕೇಂದ್ರ ಸರ್ಕಾರ ವಿಫಲವಾಯಿತು ಎಂಬ ಟೀಕೆ ಇಂದಿಗೂ ಜೀವಂತವಾಗಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಉನ್ನಾವೋ ಅತ್ಯಾಚಾರ ಪ್ರಕರಣದಲ್ಲಿ ಕುಲ್ದೀಪ್ ಸಿಂಗ್ ಸೆಂಗಾರ್ ಅಥವಾ ಕತುವಾ ಪ್ರಕರಣದಂತಹ ಘಟನೆಗಳಲ್ಲಿ ಬಿಜೆಪಿಯ ಪ್ರಮುಖ ನಾಯಕರೇ ಆರೋಪಿಗಳಾಗಿರುವುದು ಅಥವಾ ಆರೋಪಿಗಳ ಪರವಾಗಿ ಮೆರವಣಿಗೆಯಲ್ಲಿ ಭಾಗವಹಿಸಿರುವುದು ಸ್ತ್ರೀವಾದದ ಕುರಿತಾದ ಸರ್ಕಾರದ ಬದ್ಧತೆಯನ್ನು ಪ್ರಶ್ನಿಸುವಂತೆ ಮಾಡಿದೆ. ಇನ್ನು ಬಿಲ್ಕಿಸ್ ಬಾನೋ ಪ್ರಕರಣದ ಅತ್ಯಾಚಾರದ ಆರೋಪಿಗಳನ್ನು ಅವಧಿಗೂ ಮುನ್ನ ಬಿಡುಗಡೆ ಮಾಡಿದಾಗ ಅವರಿಗೆ ಸಂಘ ಪರಿವಾರದ ಕೆಲವರು ಆಹಾರವನ್ನು ಹಾಕಿ ಸ್ವಾಗತಿಸಿದ ಘಟನೆಯು ಈ ಸಂದರ್ಭದಲ್ಲಿ ಚರ್ಚೆಗೆ ಬರ್ತದೆ. ಬೇಟಿ ಬಚಾವೋ, ಬೇಟಿ ಪಡಾವೋ ಅಥವಾ ಉಜ್ವಲ ಯೋಜನೆಯಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಹೆಮ್ಮೆಯಿಂದ ಪ್ರಚಾರ ಮಾಡ್ತದೆ. ಆದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂದರೆ NCRB ಅಂಕಿಅಂಶಗಳ ಪ್ರಕಾರ ಮಹಿಳೆಯರ ಮೇಲಿನ ಅಪರಾಧಗಳು ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗ್ತಲೇ ಇವೆ. ಮಹಿಳೆಯರ ಸುರಕ್ಷತೆಗೆ ನೀಡಬೇಕಾದ ಆದ್ಯತೆಗಿಂತ ಪ್ರಚಾರಕ್ಕೆ ನೀಡುತ್ತಿರುವ ಆದ್ಯತೆ ಹೆಚ್ಚು ಎಂಬುದು ಟೀಕಾಕಾರರ ವಾದವಾಗಿದೆ. ಕಂಗನಾ ರನಾವತ್ ಅವರು ಮೋದಿಯವರನ್ನ ಸ್ತ್ರೀವಾದಿ ಎಂದು ಕರೆಯುವುದು ಅವರ ವೈಯಕ್ತಿಕ ಅಥವಾ ರಾಜಕೀಯ ನಿಲುವಾಗಿರಬಹುದು. ಆದರೆ ಅಧಿಕಾರದ ಉತ್ತುಂಗದಲ್ಲಿರುವ ನಾಯಕರು ಮಹಿಳಾ ಹಕ್ಕುಗಳ ಬಗ್ಗೆ ಕೇವಲ ಸಂಸತ್ತಿನಲ್ಲಿ ಮಾತನಾಡಿದರೆ ಸಾಲದು. ಮಣಿಪುರದಿಂದ ದೆಹಲಿಯ ರಸ್ತೆಗಳವರೆಗೆ ಮಹಿಳೆಯರು ನ್ಯಾಯಕ್ಕಾಗಿ ಹೋರಾಡುವಾಗ ಅದು ಕೃತಿಯಲ್ಲಿ ಕಾಣಿಸಬೇಕು. ಕೇವಲ ಭಾಷಣಗಳಿಂದ ಅಥವಾ ಮೀಸಲಾತಿ ಮಸೂದೆಯ ಘೋಷಣೆಯಿಂದ ಸ್ತ್ರೀವಾದ ಪೂರ್ಣಗೊಳ್ಳುವುದಿಲ್ಲ. ಬದಲಿಗೆ ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯುವಲ್ಲಿ ತೋರುವ ಕಠಿಣ ನಿಲುವಿನಿಂದ ಅದು ಸಾಬೀತಾಗ್ತದೆ. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈ ದಿನ .com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.